ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ಬಸ್ ಕನ್ನಡ ನ್ಯೂಸ್ ಚಾನಲ್ ರಾಮದುರ್ಗ. ಏನು ಇವತ್ತು ರಾಮದುರ್ಗ ನಗರದ ತೇರ್ ಬಜಾರದಲ್ಲಿ ಬಿಡಾಡಿ ದನಗಳಿಂದ ಬೆಸತ್ತಿರ್ತಕ್ಕಂಥ ಬೀದಿ ಬದಿ ವ್ಯಾಪಾರಸ್ಥರು ಯಾವ ತರ ಒಂದು ಹೋರಾಟದಲ್ಲಿ ತಲ್ಲೀನರಾಗಿದ್ದಾರೆ, ಯಾವ ತರ ಒಂದು ಹೋರಾಟ ಮಾಡ್ತಾ ಇದ್ದಾರೆ, ಏನು ಬೀದಿ ಬದಿಯ ಏನು ಎಲ್ಲ ವ್ಯಾಪಾರಸ್ಥರು ಅಂತಾನೆ ಹೇಳ್ಬೋದು. ಏನು ಬಿಡಾಡಿ ದನಗಳಂತಂದ್ರೆ ದನಗಳಿಗೆ ಮಾಲೀಕರು ಇಲ್ಲಿರ್ತಕ್ಕಂಥ ದನಗಳು ಇವತ್ತು ರಾಮದುರ್ಗ ನಗರದಲ್ಲಿ ಏನು ಬೀದಿ ಬದಿ ವ್ಯಾಪಾರಸ್ಥರು ವ್ಯಾಪಾರ ಮಾಡ್ತಾ ಇದ್ದಾರೆ. ಕಾಳು ಕಡೆ ಆಗಲಿ, ಹಣ್ಣು ಹಂಪಲುಗಳಾಗಲಿ, ಇನ್ನು ಕಾಯಿಪಲ್ಯಗಳಾಗಲಿ, ಇದರಲ್ಲೆಲ್ಲ ಕೂಡ ಬಾಯಿ ಇಟ್ಟು ಬಂದಂತ ಜನಗಳಿಗೆ ಅನಾನುಕೂಲ ಉಂಟು ಮಾಡ್ತಾ ಇದೆ. ಅದಕ್ಕೋಸ್ಕರ ಇವತ್ತು ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರು ಸೇರ್ಕೊಂಡು ಪುರಸಭೆ ಹತ್ತಿರ ಏನೋ ಒಂದು ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ಒಂದು ಹೋರಾಟ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಆ ಒಂದು ಹೋರಾಟ ಯಾವ ತರ ನಡೀತಾ ಇದೆ, ಈ ಪ್ರಕ್ರಿಯೆ ಯಾವ ತರ ನಡೀತಾ ಇದೆ ಅಂತ ಹೇಳಿ ನೋಡ್ಕೊಂಬರೋಣ ಬನ್ನಿ ವೀಕ್ಷಕರ. ಏನು ಈಗಾಗಲೇ ನೀವು ನೋಡ್ತಾ ಇದ್ದೀರಾ, ಇದು ತೇರ್ ಬಜಾರದ ಏನು ಕರ್ನಾಟಕ ಧ್ವಜ ಸ್ತಂಭದ ಹತ್ತಿರ ಇರತಕ್ಕಂತ ಬೀದಿ ಬದಿ ವ್ಯಾಪಾರಸ್ಥರ ಎಲ್ಲ ಅಂಗಡಿಗೆ ಮುಂಗಟ್ಟುಗಳು ಈಗಾಗಲೇ ಬಂದಾಗಿದೆ ಅಂತಾನೆ ಹೇಳ್ಬೋದು. ಏನು ಅದೇ ರೀತಿಯಾಗಿ ಇನ್ನು ಕರ್ನಾಟಕ ಧ್ವಜದ ಎಡಭಾಗದಲ್ಲಿ ಬಂದ್ರು ಕೂಡ ಅಲ್ಲಿಯೂ ಕೂಡ ಈಗ ನೀವು ನೋಡ್ತಾ ಇದ್ದಾರೆ ಎಲ್ಲ ಬಂದ್ ಕರೆ ಕೊಟ್ಟು ಎಲ್ಲ ವ್ಯಾಪಾರಸ್ಥರು ಖಾಲಿ ಕುಳಿತುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಈಗ ನೋಡ್ತಾ ಇದ್ದೀರಾ ನೀವು ಕಾಳು ಕಡಿ ವ್ಯಾಪಾರಸ್ಥರು ಅಂತಾನೆ ಹೇಳ್ಬೋದು. ಈ ಒಂದು ಶೆಡ್ ಆತರ ಹಾಕೊಂಡು ಕಾಳು ಕಡಿ ಇವತ್ತಿನ ದಿವಸ ವ್ಯಾಪಾರ ಅದು ಕೂಡ ಬಂದಾಗಿದೆ ಅಂತಾನೆ ಹೇಳ್ಬೋದು. ನೋಡ್ತಾ ಇದ್ರೆ ಅದೇ ರೀತಿಯಾಗಿ ಮುಂದೆ ಬಂದ್ರೆ ಏನೋ ಇಲ್ಲಿ ನೋಡ್ತಾ ಇದ್ರೆ ಒಂದು ಕಾಳು ಕಡಿ ವ್ಯಾಪಾರಸ್ಥರಾಗ್ಲಿ, ಏನು ಒಂದು ಅಂಗಡಿ ಮುಂಗಟ್ಟಗಳು ವರ್ತಕರಾಗ್ಲಿ, ಅವರು ಕೂಡ ಬಂದ್ ಮಾಡಿ ಆ ಒಂದು ಬಂದ್ ಪ್ರಕ್ರಿಯೆಯಲ್ಲಿ ತಮ್ಮದು ಒಂದು ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಈ ಕಡೆ ಬಲಭಾಗದಲ್ಲಿ ಬಂದ್ರು ಕೂಡ ಏನು ಹೂವಿನ ವ್ಯಾಪಾರಸ್ಥರು ಕೂಡ ಇದ್ದಾರೆ, ಅವರು ಕೂಡ ಆಲ್ಮೋಸ್ಟ್ ಬಂದ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಏನು ಈಗಾಗಲೇ ಪುರಸಭೆ ಮುಂಭಾಗದಲ್ಲಿ ನಾವಿದೀವಿ. ಯಾವ ತರ ಒಂದು ಬೀದಿ ಬದಿ ವ್ಯಾಪಾರಸ್ಥರು ಹೋರಾಟದಲ್ಲಿ ತಲ್ಲೀನರಾಗಿದ್ದಾರೆ, ಏನು ಪುರಸಭೆ ಮುಂಭಾಗ ಕುಳಿತು ಮತ್ತೆ ಪುರಸಭೆ ಒಳಗಡೆನೆ ಹೋಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ನುಗ್ಗಿ ಅಲ್ಲಿ ಯಾವ ತರ ಅಧಿಕಾರಿಗಳ ಜೊತೆಗೆ ಮಾತಾಡ್ತಾರೆ, ಏನು ವಿಷಯದ ಬಗ್ಗೆ ಏನ್ ಚರ್ಚೆ ಆಗತ್ತಾ, ಇದು ಆ ಬಿಡಾಡಿ ಜನಗಳ ವ್ಯವಸ್ಥೆ ಒಂದು ಆಗತ್ತಾ, ಕಾದ್ ನೋಡೋಣ ಬನ್ನಿ ವೀಕ್ಷಕರ. ನಮಗ ಕಾಯಿಪಲ್ಲೆ ತಗೊಳೋರ್ಗಿ ಸಮಸ್ಯೆ ಬಾಳ ಆಗೇತ್ರಿ, ನಮಗ ಮಾರೋರ್ಗಿ ಸಮಸ್ಯೆ ಬಾಳ ಆಗೇತ್ರಿ. ದಿನ ಒಬ್ಬೊಬ್ರು ಒಂದೊಂದ್ ತರ ಕಾಯಿಪಲ್ಲೆ ಮಾರೋರ್ಗಿ ನಮ್ಗೆ ಸಮಸ್ಯೆ ಬಾಳ ಆಗತೈತಿ. ಒಬ್ರ ಮಣ್ಣಿಲಿ ಅಮ್ಮ ಹೊಸಗೇರಿ ಪಕ್ಕಿರಿ ಅವ್ರ ಜೋಳ ಮಾರೋರ ಪಾಪ 4 ಲಕ್ಷ ರೂಪಾಯಿ ಹಾಕಿರೋ ಅವ್ರಿಗೆ ಆರಾಮ್ ಆಗ್ಲಿಲ್ರಿ. ಇದ್ರಾಗಿಂದ ಹಾಸ್ಪಿಟ್ಲಾಗಿಂದ ಹೆಣ್ಣ ತಗೊಂಬಂದ್ರಿ ಅವ್ರ. ನಾವ್ ಆಗ ಇದನ್ನೆಲ್ಲಾ ಇದು ಮಾಡಿದ್ರ ಅದ್ ಏನ್ ಹಾಕಿತ್ರಿ. ಆಗ ಯಾರು ಏನು ಇದನ್ನ ವಿಚಾರ ಮಾಡ್ಲಿಲ್ರಿ, ಯಾರು ಇದು ಮಾಡ್ಲಿಲ್ರಿ. ಗೂಳಿ ಹಾಕ್ಲಕ್ಷಿ ಬಾಳ ನಮ್ಗ ಪ್ಯಾಟರ್ನ್ ಬಾಳ ಸಮಸ್ಯೆ ಮಾಡಾಕತ್ಬಿಟ್ಟಾವ್ರಿ. ದಿನಕ್ಕೊಂದ ಇನ್ ಸಮಸ್ಯೆ ಹಾಕತ್ಬಿಟ್ಟಾವ್ರಿ. ನಮ್ಗ ಬಜಾರ್ದಾಗ್ರಿ ತಗೊಳಕ್ ಬರೋರ್ಗಿ ಸಮಸ್ಯೆ ಬಾಳ ಆಗಕತ್ತಾವ್ರಿ, ಮಾರೋರ್ಗಿ ಸಮಸ್ಯೆ ಬಾಳ ಆಗತ್ತಾವ್ರಿ. ಒಂದೇದ್ರಿ ಸರ ರೀ. ಇನ್ನೊಂದ್ರಿ ನಾವ್ ಇಲ್ಲಿ ವ್ಯಾಪಾರ ಮಾಡಾಕ ಕುಂಡಿರ್ತೀವ್ರಿ. ಬೆಳಿಗ್ಗೆ ಬಂದಿ ಅಂದ್ರಿ ಸಾಯಂಕಾಲ ಒಮ್ಮೆ ಮನಿಗ್ ಹೋಗಾರಿ. ನಾವ ರಿಸರ್ಚ್ ಹೋಗಾಕ ಅದು ನಮ್ಗ ಏನು ಇದಿಲ್ರಿ, ಸೌಲಭ್ಯ ಇಲ್ರಿ. ಇದೇನ್ ಸೌಲಭ್ಯ ಅಂತ್ರಿ ನೀವ್ ಕಡಿ ಖಂಡಿತವಾಗಿ ಮಾಡ್ಕೊಡ್ಬೇಕ್ ನೋಡ್ರಿ ಸರ ರೀ. ನೋಡ್ರಿ 2 ಬೇಡಿಕೆ ರೀ. ದಯವಿಟ್ಟು ನೋಡ್ರಿ ಸರ ರೀ. ಯಾರು ಒಂದು ಕುಡಿ ನೀರು ಒಂದ್ ಚರ್ಗಿ ಕೊಡಂಗಿಲ್ರಿ. ಆಜು ಬಾಜುನವ್ರಿಗೆ ಮತ್ತೆ ದನಗಳಿಗೆ ಅಂಕರ್ ಬಾಳ ಸಮಸ್ಯೆ ಆಗೈತಿ. ಒಬ್ರಿಗೊಬ್ರು ಎದಕ್ಕೂ ಹೋಗಲ್ದಂಗ ಆಗೈತಿ ಬಾಳೆ. ಮತ್ತೆ ಟಾಯ್ಲೆಟ್ ಹೆಣ್ಮಕ್ಳಿಗೆ ಮರ್ಯಾದಿಲ್ಲ, ಒಂದು ಕುಡಿ ನೀರಿನ ಮರ್ಯಾದಿಲ್ಲ. ದನ ಅಂತೂ ಲೆಕ್ಕಿಂದ ಕಾಡ್ತಾವ ಜನ್ಮಕ್ಕ. ಒಬ್ಬೊಬ್ರು ಜನ್ಮನ ಹೋಗ್ಯಾವ. ಈಗ ಅದ್ ಮಾತ್ರ ನೀವು ಮೊದಲು ಮಾಡಿಕೊಡ್ಬೇಕು. ಈ ಹೂ ಅನ್ನೋದು ಬಿಡುದು ಬ್ಯಾಡ್ರಿ ನಮಗ. ಚಾಲು ಆಗ್ಬೇಕು. ಒಂದು ದನ ಪ್ಯಾಟೇಜ್ ಬಂತಂದ್ರ ಯಾರು ನಾವು ಮುನ್ಸಿಪಾಲ್ಟಿ ರೊಕ್ಕ ಕೊಡಂಗಿಲ್ಲ. ಮತ್ರಿ ಪ್ರತಿಯೊಬ್ಬರಿಗೆ ಗುಡಾರ್ ಇದ್ದಾರಿಗೆ 20 ಕೊಡ್ಬೇಕು, 2 ಬುಟ್ಟಿ ಇಟ್ಕೊಂಡಾರಿಗೆ 10 ರೂಪಾಯಿ ಕೊಡ್ಬೇಕು. ಅಕಸ್ಮಾತ್ ಅಲ್ಲೇ ಕುಂದ ಎಲ್ಲ ಖಲಾಸ್ ಆಗ್ತಿದ್ದೀನಿ ಸರ್. ಹೋಗಿ ಒಬ್ರು ಇದ್ರ ಮ್ಯಾಗ್ದಿದ್ದಲ್ಲ ಇಷ್ಟೆಲ್ಲ ಕೈ ಇದು ಮಾಡ್ಕೊಂಡ್ ಸರ್. ಈಗ ನಾ ದುಡಿಯಾಕ ಬರಂಗಿಲ್ಲ, ಕೈ ಚೀಟ್ ಕಟ್ಟಕ್ ಬರಂಗಿಲ್ಲ ಸರ್. 30 ಸಾವಿರ ಮಾಲ್ ಹುಷಾರ್ ಆಗೈತಿ ಸರ್. ಪೂರ ಬೇಕಾ ಮನಿಗ್ ಬಂದ್ ನೋಡ್ರಿ ಬೇಕಾದ್ರೆ. ಅದು ಯಾರು ಕೊಡ್ಬೇಕು ಸರ್? ನಾ ದುಡ್ಕೊಂಡ್ ತಿನ್ನೋರಿ ಕೈ ನೋಡ್ರಿ. ಇಲ್ಲೇ ಇದ್ರ ಕೈ ಇನ್ನೇ ಬ್ಯಾಂಡೇಜ್ ಸಲ್ತೀನಿ ಸರ್. ನಾ 2 ದಿನ ಮಕ್ಕೊಂಡ್ ಬಿಟ್ಟಿನಿ ಸರ್ ರೀ. ನೀನ್ ಒಬ್ರು ನನ್ ಹುಡುಕೊಂತ ಚೀಟ್ ಕಟ್ಟನ್ರಿ. ನೀನೆ ಯಾರು ಗಿಡಕ್ ಬರಂತ ಯಾರಿಲ್ರಿ, ವ್ಯಾಪಾರ ಇಲ್ರಿ. ನಾವ್ ದುನಿಯಾ ಸಂಘ ರೊಕ್ಕ ತಂದ್ ನಾವ್ ಹೆಂಗ್ ಮಾಡ್ಕೋಬೇಕು? ಅಂತೂ ಪೂರ ಕಿತ್ತೈತ್ರಿ. ಇಲ್ಲಿ ಏನ್ ತೋರ್ಸಕ್ ಇಲ್ರಿ, ಖಾಲಿಯೂ ಪ್ಯಾಟ್ ಆಗಿದ್ರಿ ಸರ್. ಅವತ್ತು ಬಂದ್ ನಿಮ್ಗ ಸರ್ ಕೆರೆ ಹೋಗಿನ್ರಿ ಸರ್, ತೋರ್ಸಿ ಹೋಗಿನ್ರಿ. ಇವತ್ ಬ್ಯಾಂಡೇಜ್ ತೆಗ್ದೀನಿ ಸರ್. ಅವ್ರ ಹೊಲಿಗೆ ಹಾಕ್ಬೇಕಂದ್ರ ಹೊಲಿಗೆ ಬ್ಯಾಂಡ್ ತಡ್ಕೋ ಶಕ್ತಿ ಇಲ್ರ ನಾನು ಅಷ್ಟ ಬ್ಯಾಂಡೇಜ್ ಮ್ಯಾಗ ಕಡಿಮೆ ಮಾಡ್ತಿದ್ದಾರಿ. ಒಟ್ಟ ಎದಕ್ಕೂ ಇಲ್ಲ ನೋಡ್ರಿ ಸರ್. ಇಷ್ಟೆಲ್ಲ ಹೇಳಿನ್ರಿ, ಎಲ್ಲಾ ಬಂದ್ ಮಾಡಿ. ಎಲ್ಲಾರು ತೊಂದ್ರೆ ಯಾರಿಗೂ ಬ್ಯಾಡ್ರಿ. ನನ್ಗ ಆಗೈತ್ ನಡ್ಸ ಎಲ್ಲಾರ ಬಗ್ಗೆನು ವಿಚಾರ ಮಾಡ್ತೀನಿ. ಎಲ್ಲಾರು ಇದು ಮಾಡ್ರಿ. ಒಂದ್ ಬಾಂಡ್ ಮಾಡ್ತಾರ,
ಸೆಕೆಂಡ್ ಪಾರ್ಟಿ ಬೀದಿ ವ್ಯಾಪಾರಸ್ಥರ ಅಂತ ಮಾಡ್ತಾರ. ಎಲ್ಲಾರ ಆಧಾರ್ ಕಾರ್ಡ್ ಅಟ್ಯಾಚ್ ಮಾಡ್ರಿ, ಅದಕ್ಕ ಅಟ್ಯಾಚ್ ಮಾಡಿ ಏನ್ ಮಾಡ್ರಿ, ಏನ ಹೊಣೆ ಆದ್ರ ಆಕಳದ್ದು ಏನಾರ ಹೊಣೆ ಆತಂದ್ರ ಮುಖ್ಯ ಅಧಿಕಾರಿಗಳ ಅದಕ್ಕೆ ಜವಾಬ್ದಾರರು ಅಂತಂದ್ ಬರೋದು. ಅವ್ರ ಕಡೆ ಒಂದ್ ರಿಸೀಟ್ ತಗೋರಿ, ಅಂದಾಗ ಇದು ಬಗೆಹರಿತೈತಿ. ಅವ್ರು ತಗೊಂತೀವಿ ಮಾಡ್ತೀವಿ ಹಾಕ್ತಿವಿ ಅಂತಂತಾರ, ಹಾಕುದಿಲ್ಲ ಅವ್ರು ಒಳ್ಳೇದ್. ಆಮೇಲೆ ಇಲ್ಲಿ ರಿಸಸ್ ಇತ್ತ ಅದನ್ನ ಕಟ್ತೀನಿ ಅಂತಂದ ಇನ್ನಾದ್ರೂ ಕಟ್ಟಿಲ್ಲ, ಅದನ್ನ ನೀವು ಕಟ್ಟಬೇಕ. ಇವತ್ತ ಕಟ್ತಿರೋ ನಾಳೆ ಕಟ್ತಿರೋ ಅಲ್ಲಿ ಮಟ್ಟ ಯಾರು ಚಂದ ಕೊಡಕ್ ಹೋಗ್ಬೇಡ್ರಿ, ಯಾರು 10 ರೂಪಾಯಿ ಕೊಡಕ್ ಹೋಗ್ಬೇಡ್ರಿ. ಇವತ್ತಿನ ಆಮೇಲೆ 6 ಗಂಟೆ ಆದ್ಕೂಳೆ ಎಲ್ಲ ಕತ್ಲೆ ಇರ್ತೈತಿ ಬಜಾರ್. ಲೈಟ್ ಇಲ್ಲ, ಲೈಟ್ ಹಾಕಿಸ್ಬೇಕ. ಅವ್ರಿಗೆ ನೀರಿನ ವ್ಯವಸ್ಥೆ ಕೊಡ್ಬೇಕು, ಲೈಟ್ ಹಾಕಿಸ್ಬೇಕು. ಆಮೇಲೆ ರಿಸಸ್ ಆಗ್ಬೇಕು. ಇದಾಗೋ ಮಟ್ಟ ಯಾರು ಚಂದ ಕಟ್ಟಕ್ ಹೋಗ್ಬೇಡ್ರಿ. ಚಂದ ಕಟ್ಟುದು 10 ರೂಪಾಯಿ 20 ರೂಪಾಯಿ ಅಟ್ಟ ಐತ್ಲಾ ಅಟ್ಟ ಕಟ್ರಿ. ಯಾರ ಹೆಚ್ಚಿಗೆ ಕಟ್ಟೋದಾದ್ರು ಕಟ್ಟಕ್ ಹೋಗ್ಬೇಡ್ರಿ, ದಯವಿಟ್ಟು ಕೊಡಾಕ್ ಹೋಗ್ಬೇಡ್ರಿ. ಅವ್ರು ಏನ್ ಟೆಂಡರ್ 20 ಲಕ್ಷ ಮುಗಿಸ್ಕೊಂಡ್ರು 30 ಲಕ್ಷಕ್ಕೆ ಮುಗಿಸ್ಕೊಂಡ್ರು, ಆ ಟೆಂಡರ್ ಕ್ಯಾನ್ಸಲ್ ಮಾಡಿ ನೀವು ವಾಪಸ್ ಬಡವ್ರಿಗೋಸ್ಕರ ನೀವ್ ಒಂದ್ ಇದನ್ ಮಾಡ್ಬೇಕು. ಯಾಕಂತಂದ್ರ ನೀವು ಆಫೀಸ್ಲಿಂತ್ರನೇ ನೀವು ಮಾಡ್ರಿ. 20 ಮಂದಿನ ಬೇಕಂದ್ರ ನೀವು ಅದಕ್ಕೆ ಬ್ಯಾರೆದವ್ರು ತಗೊಂಡ್ ಅವ್ರ ಪಗಾರ ಇಡ್ರಿ. ದಯವಿಟ್ಟು ಟೆಂಡರ್ ಕ್ಯಾನ್ಸಲ್ ಮಾಡ್ರಿ, ಏನಾರ ಮಾಡ್ರಿ, ಅದ್ ನಿಮಗ್ ಬಿಟ್ಟು ಕೊಟ್ಟು ವಿಷಯ. ದಯವಿಟ್ಟು ನಾವು ಎಲ್ಲಾ ಜನರಿದ್ರೆ ನಾ ಬೇಡ್ಕೊಳತ್ತೀನಿ, ದಯವಿಟ್ಟು ಇದನ್ನ ಅತಿ ಶೀಘ್ರದಲ್ಲಿ ನೀವು ಜಾರಿ ತರಬೇಕು. ಇವತ್ತಿನ ಟಾಯ್ಲೆಟ್ ಚಾಲೂ ಆಗ್ಬೇಕು ಸರ್, ಅದ ಮೊದ್ಲಕ್ಕೆ ಎಲ್ಲಿತ್ತು ಅಲ್ಲಿ ಚಾಲೂ ಆಗ್ಬೇಕು. ನಮಸ್ಕಾರ. ಈಗಲೇ ಸುಮಾರು ಸಲ ನಾವು ನೀವೆಲ್ಲ ಚರ್ಚೆ ಮಾಡಿವಿ. ಅದ್ರ ಬಗ್ಗೆ ಏನು ಕ್ರಮ ಆಗೈತೆ ಅಂತ ಎಲ್ಲ ವಿವರವಾಗಿ ತಮಗೂ ಕೂಡ ಗೊತ್ತೈತಿ. ಬೀದಿ ವ್ಯಾಪಾರಸ್ಥರ ಸಂಘ ನಮ್ಮ ಸದಸ್ಯರಿಗೂ ಕೂಡ ನಾವು ಏನೇನು ಕ್ರಮ ತಗೊಂಡಿವಿ, ಯಾವ ಥರ ಮಾಡಿವಿ ಅನ್ನೋದನ್ನು ಗೊತ್ತಿದೆ. ಅದು ಬೇರೆ ವಿಚಾರ. ಒಂದು ಈಗ ನಮ್ಮ ಬೈರಕ್ದವ್ರು ಹೇಳ್ದಂಗೆ ದನಗಳ ಬಗ್ಗೆ ಒಂದೇದು ಮಾತಾಡ್ಬಿಡ್ತಾರೆ. ದನಗಳ ಬಗ್ಗೆ ಸಮಸ್ಯೆ ಇರೋದು 100% ಸತ್ಯ, ನಾನು ಇಲ್ಲ ಅನ್ನಲ್ಲ. ಈ ಕುರಿತು ಈ ಹಿಂದೆ ಸುಮಾರು 1.5 ತಿಂಗಳ ಹಿಂದೆ ಪ್ರತಿಯೊಬ್ಬರು ಮನೆಗೂ ಏನು ನಮ್ಮ ಇವರು ಹಿರಿಯರು ನಮಗೆ ಮಾಹಿತಿ ಕೊಟ್ಟಿದ್ರು. ಅವ್ರಿಗೆ ನೋಟಿಸ್ಗಳು ಕೂಡ ಕೊಟ್ಟೇವೆ. ಅವಾಗ ನಾವು ಹಿಡಿದಿದ್ದನ್ನು ಕೂಡ ಐತೆ ನಮ್ಮ ಕಡೆ. ಏನು ಕೆಲಸ ಮಾಡಿಲ್ಲ ಅಂದ್ರಲ್ಲ, ಆ ಮಾಡಿದ್ದನ್ನು ನಮ್ಮ ಕಡೆ ದಾಖಲಾತಿ ಐತೆ, ನಾವೇನು ಸುಳ್ಳು ಹೇಳಲ್ಲ. ನಾವು ಪರಿಶೀಲನೆ ಮಾಡ್ಬೋದು. ಒಂದು ಇಟ್ಟು ಆದ ನಂತರ ನಾವು ಅವಾಗ ಹಿಡಿದಾಗ ಏನು ಸಮಸ್ಯೆ ಆಯ್ತು ಅನ್ನೋದು ಕೆಲವೊಬ್ರು ನಮ್ಮ ಮೀಡಿಯಾ ಮಾಧ್ಯಮ ಮಿತ್ರರಿಗೆ ಗೊತ್ತದ, ಎಲ್ಲರಿಗೂ ಗೊತ್ತದ. ಸ್ವಲ್ಪ ಆ ವೆಂಕೋಬ ಗುಡಿ ದನಗಳ ಜೊತೆ ಸ್ವಲ್ಪ ಹೊಂದಾಣಿಕೆ ಸಮಸ್ಯೆ ಆಗಿದ್ದಕ್ಕೆ ನಾವು ತೊಂದರೆ ಕೊಡಬಾರ್ದು ಅನ್ನೋ ಒಂದೇ ಉದ್ದೇಶಕ್ಕೆ ಅದನ್ನು ಬಿಟ್ವಿ. ನಾವೇನಂದ್ರೆ ಹಿಡಿಬಾರ್ದು ಅನ್ನೋ ಉದ್ದೇಶ ಅಲ್ಲ. ಯಾವುದೇ ದನಗಳಿಗೆ ಅವು ಜಗಳಾಡಿ ಏನಾದರೂ ಹಾನಿ ಮಾಡ್ಕೊಂಡು ಸಮಸ್ಯೆ ಆದರೆ ಪ್ರಾಣಿಗಳು ಸಹ ನಮ್ಮಂಗೆ ಇರ್ತಾವ ಅನ್ನೋ ಒಂದೇ ಉದ್ದೇಶಕ್ಕೆ ಬಿಟ್ವಿ. ಈಗ ಎಷ್ಟು ಸೀರಿಯಸ್ ಆಗೈತೆ ಅಂದ್ರೆ ನಾವು ಅದನ್ನ ಕ್ರಮ 100% ತಗೋತೇವೆ. ಅದ್ರಾಗೇನು 2 ಮಾತಿಲ್ಲ, ಮುಲಾಜಿಲ್ಲ. ಈ ತಮ್ಮ ಮುಖಾಂತರ ನಾ ಎಲ್ಲ ನಮ್ಮ ರಾಮದುರ್ಗ ಪಟ್ಟಣದ ವ್ಯಾಪ್ತಿಯಲ್ಲಿ ಸಾರ್ವಜನಿಕರು ಏನು ದನಗಳು ಅದಾವ ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ, ಇನ್ನು ಮುಂದೆ ನಾವು ಸಹಿಸಂಗಿಲ್ಲ. ದಯವಿಟ್ಟು ನಿಮ್ಮ ಮನಿಮಾರ ದನಗಳು ಇದ್ದವಪ್ಪ ಅಂದ್ರೆ ಇವತ್ತು ನೀವು ಹೊರಗೆ ಬಿಡ್ಲಾರ್ದಂಗೆ ದಯವಿಟ್ಟು ಎಚ್ಚರಿಕೆ ಕಡ್ಡಾಯವಾಗಿ ವಹಿಸ್ಬೇಕು. ಒಂದು ವೇಳೆ ನಿಮ್ಮದು ಹೊರಗಡೆ ದನ ಬಂದಿದ್ದೇ ಆದರೆ ಈ ಮುಖಾಂತರ ನಾ ಹೇಳಕ್ ಬಿಡ್ತೀನಿ, ಒಂದು ನಿಮ್ಮ ಮೇಲೆ ದಂಡ ಆಗ್ತೈತಿ, ಎರಡನೇದ ಕಾನೂನು ಪ್ರಕಾರ ನಮ್ಮ ಮೊಕದ್ದಮೆ ನಾವು ಪೊಲೀಸ್ ಸ್ಟೇಷನ್ದಾಗ ದಾಖಲು ಮಾಡ್ಬೇಕಾಗತ್ತೆ. ಇದು ಅಲ್ಲ, ನೀವು ಮಾತಾಡ್ತಾ ಅಂದ್ರೆ ನಾನು ಸುಮ್ಮಿರ್ತೀನಿ. ಕಾನೂನೊಳಗೂ ಅದಕ್ಕೆ ಅವಕಾಶ ಅದ. ದನಗಳನ್ನ ಒಟ್ಟು ಇಡೀ ಊರ್ ದನ ಇಟ್ಕೊಂಡು ಮೇಂಟೈನ್ ಮಾಡಕ್ ಅಷ್ಟು ಸರಳ ಅಲ್ಲ. ಒಂದೇದು ಅವ್ರ ಮೇಲೆ ಯಾರು ದನ ಮಣಿಮಾರ ದನ ಇರ್ತಾವಲ್ಲ 100% ಅವ್ರ ಮೇಲೆ ಮೊಕದ್ದಮೆ ದಾಖಲಿಸಕ್ಕೆ ಕಾನೂನೊಳಗೆ ಅವಕಾಶ ಅದ. 100% ಇವತ್ತೇ ಮಾಡ್ತೇನೆ. ಇವತ್ತೇ ಯಾರ ತಾವು ಮಾಹಿತಿ ಕೊಟ್ರೆ ಅಂದ್ರೆ ಭಾಳ ಒಳ್ಳೇದು. ಇಲ್ಲ ನಮ್ಮ ಹೆಸರು ಬರಬಾರ್ದ್ರಿ ಅಂತ ತಾವು ಹೇಳೋದಿತ್ತಂದ್ರೆ ನನಗೆ ಜಸ್ಟ್ ಬಂದು ಒಬ್ರು ಯಾರೋ ಬಂದು ಹೇಳಿ ಹೋಗ್ಬೋದು, ನಿಮ್ಮ ಹೆಸರು ಬರಂಗಿಲ್ಲ. ನೇರವಾಗಿ ನಾವೇ ಸ್ವತಃ ಹೋಗಿ ನಮ್ಮ ಆಫೀಷಿಯಲ್ ಆಗಿ ನಾನಾ ಹೋಗಿ ಖುದ್ದಾಗಿ, ನಮ್ಮ ಆಫೀಸ್ ಮುಂದಿನೂ ಇಲ್ಲ, ಬೇಕಾದ್ರೆ ನಾನಾ ಹೋಗ್ತೇನೆ. ನಾನಾ ಹೋಗಿ ಅವ್ರ ಮನೆ ಮುಂದೆ ನಿಂತು ಅದನ್ನ ಫೋಟೋ ಹೊಡೆದು ಸಾಕ್ಷಿ ಬೇಕಾಗ್ತದೆ. ಯಾವುದೇ ಮಾಡ್ಬೇಕಾದ್ರೆ ಸಾಕ್ಷಿ ಬೇಕ್ರಿ. ಕಾನೂನು ಕ್ರಮ ತಗೋಬೇಕಾದ್ರೆ ಹಂಗೆ ಮಾಡಕ್ ಬರಂಗಿಲ್ಲ. ಸರ್ ಅವಂದೈತ್ ನೋಡ್ರಿ ದನ ಅಂದ್ರೆ ಮಾಡಕ್ ಬರಂಗಿಲ್ಲ, ಸಾಕ್ಷಿ ಕೇಳ್ತಾರ. ಅದಕ್ಕೆ ಸ್ವಲ್ಪ ತಾವು ಏನು ತಮ್ಮ ಕಡೆ ಸಹಕಾರ ಏನು ಕೇಳ್ತೀನಿ ಅಂದ್ರೆ, ಯಾವ ಮಣಿಮಾರ ದನ ಅದ ಒಣ್ಣೆದ್ದದು ಮಣಿಮಾರ ದನ ಯಾವ ಅದಾವಲ್ಲ ತಮ್ಮ ಕಡೆ ಒಂದು ಏನೋ ಫೋಟೋ ಗೀಟೋ ಏನಾರು ಇತ್ತಂದ್ರೆ ಕೊಟ್ಟರೆ ಒಳ್ಳೇದ. ನಿಮ್ಮ ಹೆಸರು ಹೇಳಂದ್ರೆ ಹೇಳ್ತೇವೆ. ಇಲ್ಲ ಸರ್ ಹೇಳ್ಬೇಡ್ರಿ ನಮ್ಗೆ ತೊಂದರೆ ಆಗ್ತದೆ ಅಂದ್ರೆ ಅದನ್ನು ಹೇಳಲ್ಲ. ಅದನ್ನ ನಾವು ಜವಾಬ್ದಾರಿ ತಗೋತೀವಿ. ಕಾನೂನು ಪ್ರಕಾರ ಅಧಿಕಾರ ನಮಗೆ ಕೊಟ್ಟರೆ ನಾವು ತಗೋತೀವಿ. ನಮಗೆ ಸಹಕಾರ ತಮ್ಮಿಂದ ಯಾರು ಅಂತ ಬೇಕಷ್ಟೇ. ಯಾಕೆ ಒಬ್ಬರ ಮೇಲೆ ಕ್ರಮ ಆಯ್ತಂದ್ರೆ ಉಳಿಕೆದವ್ ಎಚ್ಚರ ಆಗ್ತದೆ. ನಾವೆಲ್ಲರೂ ನಾ ಯಾಕೆ ಹೇಳಿ ನೀ ಯಾಕೆ ಹೇಳಿ ಅಂತಂದ್ರೆ ಯಾರಿಗೂ ಗೊತ್ತಾಗೋದಿಲ್ಲ. ದನ ಯಾವಾಗ ಹೋಗ್ತಾವು ಯಾವಾಗ ಬರ್ತಾವ ಅನ್ನೋದು ನಮ್ಮನ್ನು ಕೇಳಿ ಹೋಗಲ್ಲ ನಾವು. ಅವಕ್ಕೆ ತಮ್ಮದೇ ಆದಂಥ ವ್ಯವಸ್ಥೆ ಐತ್ರಿ. ಅವು ಯಾವಾಗ ಹೋಗ್ಬೇಕು ಅವು ಹೋಗ್ತಾವ, ಅವಾಗ ಬರ್ಬೇಕು ಬರ್ತಾವ. ಅದಕ್ಕೆ ಬರೋದನ್ನ ನೀವೇನು ಅಲ್ಲೇ ನೋಡ್ತಿರ್ತೀರಿ. ದಯವಿಟ್ಟು ನಮ್ಮ ಗಮನಕ್ಕೆ ತಂದ್ರೆ ಇವತ್ತೇ ಬೇಕಾದ್ರೆ 1-2 FIR ಮಾಡ್ತೀವಿ. ನಾನು ನಂಬರ್ ಬೇಕಾದ್ರೆ ನಿಮ್ಗೆ ಹೇಳಂದ್ರೆ ಈ ಸಂದರ್ಭದಾಗ ಹೇಳ್ಬಿಡ್ತೀನಿ. ಈ ದನದ ಬಗ್ಗೆ ಎಸ್ಪೆಷಲಿ ತಾವು ಯಾವಾಗಾರ ಹಚ್ಬೋದು. ಬೇಕಾದ್ರೆ ನಿಮಗೆ ತಿಲ್ಲ ತೊಂದರೆ ಆಗುತ್ತಂದ್ರೆ ನನಗೊಂದು ವಾಟ್ಸಪ್ ಮಾಡಿರಿ ನನ್ನ ನಂಬರಿಗೆ. ಅದ್ರ ಮುಂದಿನ ಕ್ರಮ ಏನಾಗುತ್ತೆ ನೀವು ನೋಡ್ಬೋದು. ಅದನ್ನು ಸಾಹೇಬ್ರ ನಿಮಗೆ ಮಾಡಿದ್ವಿ, ನೀವು ಅದನ್ನ ಯಾಕೆ ಕ್ರಮ ತೊಗೊಂಡಿಲ್ಲ ನಾ ಇರ್ತೀವಿ ಜವಾಬ್ದಾರಿ. ಇದು ಒಂದನೇದು ಮಣಿಮಾರಿ ದನಗಳು. ಎರಡನೇದು ಇನ್ನೇನು ಗೂಳಿ ದನಗಳು ಅದಾವ. ತಾವು ನೋಡ್ದಂಗೆ ಒಂದು 2-3 ಗೂಳಿ ದನ ಭಾಳ ಹರಿಬಲ್ ಅದಾವ. ನಿನ್ನೆ ತಾವು ಯಾರು ನಮ್ಮ
ಬಂಧನವಾದ ನಿನ್ನ ಕಟ್ಟಿ ಹೋಗಿದ್ರ ಅದನ್ನ ಗುದ್ದಾಡಿ ಹರ್ಕೊಂಡು ಹೋಗಿತ್ರ ಅದು ದನ. ನಿನ್ನ ತಾವು ಕೇಳ್ಬೋದು, ಅವ್ರು ನನ್ನ ಬೇಡ್ರಿ, ನನ್ನ ಸಾಕ್ಷಿ ನಾ ಮಾಡಿನಂತ ಹೇಳ್ಬೇಕಾಗತ್ತೆ, ಅವ್ರನ್ನ ಕೇಳ್ರಿ. ಆ ದನ ಕಟ್ಟಿದ್ವಿ, ಅದು ಏನ್ ಮಾಡೈತೆ ತಮ್ಗೆ ಗೊತ್ತದ. ಅದನ್ನ ಮನುಷ್ಯರಿಗೆ ಮೀರಿದ್ದನ್ನ ಮಾಡಕ್ಕೆ ನಮಗೂ ಆಗಲ್ಲ, ನಿಮಗೂ ಆಗಲ್ಲ. ಅದಕ್ಕೆ ಏನ್ ಸಾಧ್ಯತೆ, ಆ ಗುಳಿದನ್ನ ಮಾಡೋ ವ್ಯವಸ್ಥೆ, ಅದಕ್ಕೂ ಎಲ್ಲರೂ ಹೋಗಿ ಸಮಸ್ಯೆ ಮಾಡೋದು ಬೇಡ. ಅದನ್ನ ಏನು ವ್ಯವಸ್ಥಿತವಾಗಿ ವಿಲೇವಾರಿ ಅದನ್ನ ನಾನೀಗ ನಿಮ್ಮ ಬೀದಿ ವ್ಯಾಪಾರಸ್ಥರು ಬರ್ತೀನಿ ಅಂದಾರ ಒಂದು ಚೇಂಬರಿಗೆ. ಆ ಗುಳಿದಕ್ಕೆ ಏನ್ ಮಾಡ್ಬೇಕು ಡಿಸ್ಕಷನ್ ಮಾಡ್ತೀವಿ. ಅದನ್ನ ವ್ಯವಸ್ಥಿತವಾಗಿ ಏನ್ ಕಾನೂನು ಪ್ರಕಾರ ಅದನ್ನ ಎಲ್ಲಿ ಸಾಗಿಸ್ಬೇಕು ಅಲ್ಲಿ ಸಾಗಿಸ್ಬಿಡ್ತೀವಿ 100%. ಇದ್ರಾಗ ಏನು ಅದೇನಾದ್ರು ದೇವ್ರದಿತ್ತಂದ್ರೆ ನಿಮ್ಮ ಬೀದಿ ವ್ಯಾಪಾರಸ್ಥರ ಮುಖಾಂತರ ಹೇಳ್ರಿ, ಅದನ್ನ ಮುಂದಿನ ಏನ್ ಮಾಡಕ್ ಮಾಡೋದು. ಅದು ಹಂಗೆ ಬಿಡಾಡಿ ನಿಮ್ಗೆ ತೊಂದರೆ ಮಾಡ್ತಿತ್ತಂದ್ರೆ ಅದನ್ನ ಸಾಗಿಸ್ಬಿಡ್ತೇವೆ, ನೋ ಡೌಟ್. ಅದನ್ನ ಇಟ್ಕೊಂಡಂಗೆ ಇಲ್ಲ. ಇದ್ರಾಗ ಅದು ನಮ್ಮ ಕೆಲಸ ನಾವು ಮಾಡ್ತೇವೆ. ನಮ್ಮ ಕಡೆಯಿಂದ ಒಂದನೇದು ಸಹಕಾರ ಅದನ್ನ ಹೇಳಿದ್ರೆ ಅದನ್ನ ಮಾಡಿ, ಎರಡನೇದು ಇದನ್ನ ನಾವು ಮಾಡ್ತೇವೆ. ಇನ್ನು ಮುಂದುವರೆದು ಇನ್ನೊಂದು ನಮ್ಮ ಬೈರಕ್ದವ್ರು ಹೇಳಿದ್ರು, ಶೌಚಾಲಯದ ಹೇಳಿದ್ರು. ಶೌಚಾಲಯದ ಈಗ ನಿಮ್ಮ ಬೀದಿ ವ್ಯಾಪಾರಸ್ಥರು ನಮ್ಗೆ ಸುಮಾರು ನನಗೆ ಒಂದು 6 ತಿಂಗಳದ ಗಂಟೆ ಮುಂದೆ ನಮ್ಮ ಕೌನ್ಸಿಲ್ ಇದ್ದಾಗ ಹೇಳಿದ್ರು. ಈಗ ಆಲ್ರೆಡಿ ಒಂದು ಟೆಂಡರ್ ಕರೆದನ್ನ ಕೆಲಸ ಮಾಡೋದು ಅಷ್ಟೇ ಬಾಕಿ ಅದ. ಜಾಗ ತೋರಿಸ್ಬೇಕಾಗೈತೆ ನಾವು ಅವ್ರಿಗೆ. ಜಾಗ ತೋರಿಸ್ಬೇಕಾದ್ರೆ ನನ್ನ ಮುಂದೆ ಬೇಡ, ನಿನ್ನ ಮುಂದೆ ಬೇಡ, ಎಲ್ಲಿ ಕಟ್ಬೇಕು. ಅಲ್ಲಿ ಕಟ್ಟಂಗಿಲ್ಲ, ಇಲ್ಲಿ ಕಟ್ಟಂಗಿಲ್ಲ ಅನ್ನಂಗಿಲ್ಲ. ಅದು ಮೊದ್ಲಕ್ಕೆಲ್ಲ ಅಲ್ಲೇ ಕಟ್ಟಬೇಕು. ಓಪನ್ ಆಗಿ ಹೇಳ್ತೀವಿ ನಾವು. ದಯವಿಟ್ಟು ಒಂದ್ ನಿಮಿಷ ಸರ್, ಅದ ಮೊದ್ಲೇ ಕಟ್ಟಬೇಕು ಅಲ್ರಿ. ಅಲ್ಲಿ ಸರ್ ಇದು ಮಾತಾಡ್ಬೇಕಾಗೈತಿ. ಎಲ್ಲೇ ಜಾಗ ಯಾವ್ದು ಸೂಕ್ತ ಅಂತ ನಿಮ್ಗೆಲ್ಲ ಬೀದಿ ವ್ಯಾಪಾರಸ್ಥ ಅಂತ್ರಿ. ಯಾರಿಗೂ ಏನು ಸಮಸ್ಯೆ, ನಮ್ಗೇನು ಮಾಡೋ ಉದ್ದೇಶ ಇಲ್ಲ, ಯಾರಿಗೂ ತೊಂದರೆ ಮಾಡೋ ಉದ್ದೇಶ ಇಲ್ಲ, ಅವ್ರಿಗೆ ಅನುಕೂಲ ಮಾಡೋ ಉದ್ದೇಶನೂ ಇಲ್ಲ. ನಮ್ಮ ಬೀದಿ ವ್ಯಾಪಾರಸ್ಥರಿಗೆ ಶೌಚಾಲಯ ಬೇಕು, ಶೌಚಾಲಯ ಮಾಡಿಸೋ ವ್ಯವಸ್ಥೆ ಮಾಡ್ಲೇಬೇಕು. ಮತ್ತೆ ಎಲ್ಲಿ ಹೋಗ್ಬೇಕು ಜನ? ನನ್ನ ಮನೆ ಮುಂದೆ ಬೇಡ, ನಿನ್ನ ಮನೆ ಮುಂದೆ ಬೇಡ ಅಂತ ಎಲ್ಲಿ ಇಡ್ಬೇಕು? ಅದಕ್ಕೆ ನೀವೆಲ್ಲ ಕೂಡಿಸಿ ಏನು ನಮ್ಮ ಕಮಿಟಿ ಐತಿ ನಿಮ್ಮ ಬೀದಿ ವ್ಯಾಪಾರಸ್ಥರು, ಬರ್ರಿ ಎಲ್ಲಿ ನಿರ್ಣಯ ಅಂತೀನಿ ನಾನು ನಿಂದಿರ್ತೇನೆ. ನಮ್ಮ ಮುನ್ಸಿಪಾಲಿಟಿ ಜಾಗ ಇದ್ರೆ 100% ಅಲ್ಲಿ ಮಾಡ್ಸೋಣ. ಇದು ಅವ್ರ ಕಡೆ ಮಾಡ್ರಿ, ಇವ್ರ ಕಡೆ ಮಾಡಲ್ಲ, ಎಲ್ಲರೂ ಸೂಕ್ತ ಇರಲಿ, ವಿಸಿಬಲ್ ಐತಿ, ಎಲ್ಲರಿಗೂ ತೊಂದರೆ ಇಲ್ಲ ಅಂದ್ರೆ ಅಲ್ಲೇ ಮಾಡ್ತೀವಿ. ಬೇಕಾದಲ್ಲಿ ತೋರಿಸ್ರಿ, ಇಂತಲ್ಲಿ ಕೈ ಮಾಡಿ ತೋರಿಸ್ರಿ, ಅಲ್ಲೇ ಮಾಡಿಸ್ತೀವಿ. ಅನುಕೂಲ ಇರ್ತೈತಿ, ನನಗೂ ಬೇಕಾಗಿರ್ತದೆ. ಮತ್ತು ನೀವು ನಮ್ಮ ಜೊತೆ ಇರ್ಬೇಕಾ. ಮತ್ತು ನಾವೊಬ್ರು ಹೋರಿ ಸರ್ ಕಾನೂನು ಪ್ರಕಾರ ಇಲ್ಲ. ಈಗ ಶೌಚಾಲಯ ಎಲ್ಲರಿಗೂ ಬೇಕಾರೆ, ನನ್ನ ಮನೆ ಮುಂದೆ ಬೇಡ, ನಿನ್ನ ಮನೆ ಮುಂದೆ. ಸಾರ್ವಜನಿಕ ಶೌಚಾಲಯ ಯಾರು ಯೂಸ್ ಮಾಡ್ತಾರೆ ಅದನ್ನ? ಮತ್ತೆ ನನ್ನ ಮನೆ ಮುಂದೆ ಬೇಡ ಅಂದ್ರೆ ಎಲ್ಲಿ ಹೋಗ್ಬೇಕಾದ್ರೆ ಊರ್ ಹೊರಗೆ ಇಡ್ಬೇಕಂಗ ಶೌಚಾಲಯ. ಅದನ್ನ ನಾವು ಬಳಕೆ ಮಾಡೋಲ್ಲಿ ತಪ್ಪಿದೀವಿ ಅಷ್ಟೇ. ನಮ್ಮ ಶೌಚಾಲಯ ನಾವು ಸ್ವಚ್ಛ ಇಟ್ಕೊಂಡ್ರೆ ಎಲ್ಲ ಏನು ನಮ್ಮ ಮನೆಯಾಗ ಶೌಚಾಲಯ ಇರಂಗಿಲ್ಲ. ನಮ್ಮ ಮನೆಗೆ ಪೈಖಾನೆ ಇದಾವಿಲ್ರಿ, ಎಲ್ಲರಿಗೂ ಸ್ವಚ್ಛ ಇಟ್ಕೋತೀವಿಲ್ಲ. ಹಂಗೆ ಇಟ್ಕೊಂಡು ಸೇರಿಸಿರೋ ಚಪ್ಪಾಳೆ ಹಾಕತ್ತಿ. ಅದೇ ರೀ, ಅಲ್ಲ ಹೇಳಿದೆ ನಿಮಗೆ, ಪೇ ಬ್ಯಾಡ್ರಿ, ಪೇ ಇರ್ಲಿ, ಆಮೇಲೆ ಸೆಕೆಂಡ್ರಿ ಉಪಯೋಗ ಮಾಡೋದು ನಮ್ಗೆ ಗೊತ್ತಿರ್ಬೇಕಲ್ಲ. ಅದು ಸಾರ್ವಜನಿಕದ್ದು, ನಿಮ್ದು ಆಸ್ತಿ, ಅದು ನಂದಲ್ಲ. ಇವತ್ತು ನಾ ಮಾಡ್ತೀನಿ, ಹೋಗ್ಬಿಡ್ತೀನಿ, ಆಸ್ತಿ ಯಾರ್ದದು? ನಿಮ್ದೇ ಅಲ್ಲ. ಮತ್ತೆ ಅದು ನೀವೇ ಹೇಳಿ ಮಾಡಿದ್ರೆ ಏನ್ ಮಾಡೋದಾಗೈತಿ? ಅದಕ್ಕೆ ಇದು ಉದ್ದೇಶ ಇಷ್ಟೇ. ನೀವು ಅದನ್ನ ಯಾವ ವ್ಯವಸ್ಥಿತವಾಗಿ ಬಳಕೆ ಮಾಡ್ಕೊಂಡು ಕಲಿತೀರಿ, ಅವಾಗ ಅದು ಸುರಕ್ಷಿತವಾಗಿರ್ತೈತಿ, ಯಾರು ಬೇಡ ಅನ್ನಂಗಿಲ್ಲ. ಅದು ಹೊಲಸಾಟ್ ಮಾಡಿದ್ರೆ ಎಲ್ಲರೂ ಬೇಡ ಅಂತಾರೆ, ನನ್ನ ಮನೆ ಮುಂದೆ ಬೇಡ, ನಿನ್ನ ಮನೆ ಮುಂದೆ ಬೇಡ ಅಂತಾರೆ. ಅದಕ್ಕೆ ನೀವು ಅದನ್ನ ಏನು ಯಾವ್ದು ನೀವು ಫ್ರೀ ಅಂದ್ರೆ ಫ್ರೀನೂ ಮಾಡ್ತೇವೆ, ಇಲ್ಲ ಪೇ ಆ್ಯಂಡ್ ಯೂಸ್ ಮಾಡಂದ್ರೆ ಪೇ ಆ್ಯಂಡ್ ಯೂಸ್ ಮಂದಿನೂ ಇಡ್ತೇವೆ. ನೀವು ಯಾವ್ದಕ್ಕೆ ತಯಾರಿರ್ತೀರಿ ಅದಕ್ಕೆ ನಾ ನಿಮ್ಮ ಏನು ಕಮಿಟಿ ಐತೆ ಅದಕ್ಕೆ ತಯಾರಾಗ್ರಿ. ಅದು ಶೌಚಾಲಯ ಇಡಾಕ್ನೂ ರೀ ಎಲ್ಲ ಟೆಂಡರ್ ಐತೆ, ತಂದು ಇಡೋದು ಅಷ್ಟೇ ಅದ. ರೆಡಿಮೇಡ್ ಐತೆ, ಅದೇನು ಸಮಸ್ಯೆ ಇಲ್ಲ. ಫಿಟ್ ಮಾಡ್ತಾನೆ, ರೆಡಿಮೇಡ್ ಮಾಡಿ ತಂದು ಇಡ್ತಾನೆ. ಸುಮಾರು ಒಂದು 24 ಅವರ್ಸ್ನಾಗ ಒಂದು ಇಡ್ಬೋದು. ಮಾಡಕ್ಕೆ ತಯಾರನೇ ಐತೆ, ಜಗದಷ್ಟೇ ಐತಿ. ನೀವು ಫೈನಲ್ ಮಾಡ್ರಿ, ಅಲ್ಲೇ ಇಡಿಸು. ಇದಕ್ಕೇನು ಯಾರ್ದು ಸಮಸ್ಯೆ ಇಲ್ಲ, ತೊಂದರೆ ಇಲ್ಲ. ಇದು ಮುಗಿತಂದ್ರೆ ಮುಂದೆ ಹೋಗ್ತಾನೆ. ನಮ್ಮ ಗಾಂಧಿ ಚೌಕ್ನಾಗ ಒಂದು ನೀರಿನ ಟ್ಯಾಂಕ್ ಇಟ್ಟು ಕನೆಕ್ಷನ್ ಕೊಟ್ಟು ಚಾಲೂ ಮಾಡಿವಿ. ನೋಡ್ಬೋದು ನೀವು ಅದನ್ನ. ನೀವೇ ಅಲ್ಲೇ ಮಾಡ್ರಿ ಅಂತ ಹೇಳಿದ್ರೆ ಅಲ್ಲೇ ಮಾಡ್ಸೀನಿ. ಅದನ್ನ ಎಷ್ಟು ಮಂದಿ ಉಪಯೋಗ ಮಾಡ್ತಾರೆ ನನಗೆ ಗೊತ್ತಿಲ್ಲ. ನಾನು ನೋಡ್ದಂಗೆ ಒಬ್ರು ನೀರು ಕುಡಿದಿಲ್ಲ ಇಲ್ಲಿ ತಗೊಂಡು ಘಾಟ್ಲ. ಯಾರು ಕುಡಿದ್ರಿ ಧನ್ಯವಾದಗಳು, ನಿಮ್ಗೆ ಧನ್ಯವಾದಗಳು. ಸರ್ಕಾರ ಅಷ್ಟು ಉಪಯೋಗ ಆಗಲಿ ಅಂತ. ಅಲ್ಲ, ಒಂದ್ ನಿಮಿಷ ಅಕ್ಕ, ಉಪಯೋಗ ಮಾಡ್ಬೇಕು, ಬಳಕೆ ಮಾಡಬೇಕು, ಅದು ವ್ಯವಸ್ಥಿತವಾಗಿ ಮಾಡ್ಕೋಬೇಕು. ಅಲ್ಲಿ ಎಷ್ಟು ಮಂದಿ ನೀರು ಕುಡಿಯಾಕೈತ್ರಿ ನೋಡಾಯ್ತಿ ನಾನು. 4 ಹೆಜ್ಜೆ ಐತೆವ, 4 ಹೆಜ್ಜೆ ಹೋದ್ರೆ ಗಾಂಧಿಗೆ ಮುತ್ತೆ ಬರ್ತಾನೆ. ಯಾರು ತಗೊಂಡಿಲ್ಲ, 1 ಗ್ಲಾಸ್ ನೀರು ಕುಡಿದ್ ನೋಡಿಲ್ಲ. ನಮ್ಮ ಮಂದಿ ಹೆಂಗ್ ನೀರಿನ ಎರ್ಸಿರ್ತಾರ, ಅದ ನೀರ್ ಹಂಗೆ ಇರ್ತದ. ಆಯ್ತು, ನಿಮ್ಗೆ ಬೇಕಂದ್ರೆ ಮಾಡಿವಿ, ಅದು ಬೇರೆ ಯಾಕೆ ಮಾಡಿವಿ ಅನ್ನೋದು ಅದು ಬೇರೆ ವಿಚಾರ. ಬಟ್ ಮಾಡಿದ್ದನ್ನ ಉಪಯೋಗ ಮಾಡ್ಕೊಳ್ಳಿ. ಉಪಯೋಗ ಮಾಡ್ಕೊಳಿಕ್ಕಂದ್ರೆ ಸರ್ಕಾರ ಅಷ್ಟು ವೇಸ್ಟ್, ವ್ಯರ್ಥ ಆಗಿ ಹೋಗ್ತದೆ. ಸುಮಾರು ಆಕ್ಸಿಡೆಂಟ್ಗಳಾಗತ್ತಾವ, ಪೊಲೀಸ್ ಹಾಕೋರು ನಮ್ಗೆ ಹೇಳಿ ನಮಗೂ ಸಾಕಾಗ್ಯಾರ. ಇವತ್ತು ಅವರು ಅದರ, ಅವ್ರಿಗೂ ಹೇಳಕತ್ತೀನಿ, ಕೇಸ್ ಅವ್ರಿಗೆ ಮಾತಾಡಿರಿ. ಈಗ ನಾವೊಂದು ನಿರ್ಣಯಕ್ಕೆ ಬರಕತ್ತೀನಿ, ಎಲ್ಲರ ಮುಂದೆ ಹೇಳ್ಬಿಡ್ತೀನಿ. ಆಮೇಲೆ ನಿಮ್ಮ ಇವರು ಸದಸ್ಯರಿಗೆ ಹೇಳ್ತೀನಿ. ಈಗ ನಮ್ಮ ಇದು ಏನದ ಕಾರ್ನರ್ ಐತಲ್ರಿ, ಇಲ್ಲಿ ಅಲ್ಲೊಂದು ರೆಸಿಗ್ನೇಟ್, ಅಲ್ಲಿಂದ ನಮ್ಮ ಗಾಂಧಿ ಚೌಕ್ ಮಠ ಯಾರನ್ನೂ ಹಚ್ಚಿಸ್ಕೊಡಂಗಿಲ್ಲ ಸಂತೆ.
ಯಾರು ನೀವು ಬೀದಿ ಹಾಕೊಂಡ್ರು ಇಲ್ಲ, ಶೆಡ್ ಹಾಕಿದವ್ರು ಇಲ್ಲ, ಗುಡಾರ್ ಹಾಕಿದವ್ರು ಇಲ್ಲ. ಏನೇ ಇದ್ರು ಗಾಂಧಿ ಚೌಕ್ಲಿಂದ ಕೆಳಗಡೆ ಹೋಗ್ಬೇಕು. ಆ ಕೆಳಗಡೆ ನೀವು ಎಷ್ಟು ಯೂಸ್ ಮಾಡ್ಕೋತೀರಿ ಮಾಡ್ಕೋರಿ. ಈ ಕಾರ್ನರ್ಲಿಂದ ಗಾಂಧಿ ಚೌಕ್ ಮಟ್ಟ ಯಾರನ್ನೂ ಕುಂಡಿಸ್ಕೊಡಂಗಿಲ್ಲ. ಇದು ಮೇನ್ ನಮ್ಮ ಸಮಸ್ಯೆ ಬರಾಕತ್ತಿದೆ ಇಲ್ಲಿ. ಜೈ ಸಾಹೇಬರು ಕೇಸ್ ಈಗ 100% ಅದ. ನಾವು ಇಟ್ಟು ದಿವಸ ಏನೋ ನಿಮ್ಮೆಲ್ಲ ಹೊಂದಾಣಿಕೆ ಹೋಗ್ಲಿ ಅಂದ್ವಿ. ಇಷ್ಟು ದಾಂಧಲೆಯಾಗಿಂದ ಜನ ಅಲ್ಲಿ ಬಂದು ಗುದ್ದಾಡಕತ್ತಿಂದ ಒದ್ದಕ್ಕೊಂದು ಆಕ್ಸಿಡೆಂಟ್ ಆಗತ್ತಿಂದ ಇನ್ನು ಸಹಿಸ್ಕೊಳಕ್ ಆಗಲ್ಲ. ಯಾರಾದ್ರೂ ಜೀವ ಅಷ್ಟೇ, ನನ್ನ ಜೀವದಾದ್ರೂ ಅಷ್ಟೇ, ಇವತ್ತು ನೀವು ಅಲ್ಲಿ ಬೀದಿ ಹಾಕೊಂಡ ಜೀವದ ಅಷ್ಟೇ. ಸಾಕಷ್ಟು ಜಾಗ ಇದಮ್ಮ. ನೀವು ಸುಮಾರು ಒಂದು 100-150 ಮಂದಿ ಕುಂಡ್ರು ಬಂದಿವಲ್ಲಿ. ಅಷ್ಟು ಜಾಗ ವಿಸ್ತಾರ ಐತಿ. ಆಮೇಲೆ ನೀವು ಅಲ್ಲಿ ಕುಂಡ್ರೋದ್ರಿಂದ ಟ್ರಾಫಿಕ್ನು ಆಗಲ್ಲ. ದಯವಿಟ್ಟು ಇದಕ್ಕೆ ಸಹಕಾರ ಮಾಡ್ರಿ. ಇವತ್ತೇ ನಾವು ಅದನ್ನ ಇದನ್ನ ಮಾಡಕತ್ತೀವಿ. ಈ ಕಡೆ ಕುಂದ್ರೋರ್ನ 100% ನಿಷೇಧ ಮಾಡಿ. ಆ ಪೊಲೀಸ್ ಇಲಾಖೆಯವರಿಗೆ ಅವ್ರಿಗೂ ತಿಳಿಸಿದೀವಿ, ಬೋರ್ಡ್ನು ಕೂಡ ಹಾಕ್ತಿದೀವಿ. ಸುಮಾರು ಒಂದ್ 2 ದಿವಸದೊಳಗೆ ಅದು ಕಾರ್ಯರೂಪ ಬರ್ತದೆ. ಅಲ್ಲೇ ನಿಮ್ಮನ್ನಷ್ಟೇ ಅಲ್ಲ, ಯಾರನ್ನೂ ಕುಂಡಿಸ್ಕೊಡಂಗಿಲ್ಲ. ಹಳ್ಳಿಯವರೇ ಇರ್ಲಿ, ನಮ್ಮ ರಾಮದುರ್ಗದವ್ರು ಇರ್ಲಿ, ಯಾರೇ ಇರ್ಲಿ, ನೀವು ಎಷ್ಟೋ ದೇವ್ರ ಗಾಂಧಿ ಚೌಕ್ ಕೆಳಗಡೆ ಮಾರಾಟ ಮಾಡ್ಬೇಕು. ಇಲ್ಲ ನಮ್ದು ಅಲ್ಲಿ ಐತಿಲ್ಲ, ಆ ಇದನ್ನು ಯೂಸ್ ಮಾಡ್ಕೋಬೇಕು. ದಯವಿಟ್ಟು ಇಲ್ಲಿ ಮೇಲೆ ಯಾರು ಬರಕ್ ಹೋಗ್ಬಿಡಿ. ದಯವಿಟ್ಟು ಒಂದೊಂದು ಕಳಕಳಿ ವಿನಂತಿ. ಬಹಳ ಅನಾಹುತಗಳಾಗತ್ತಾವ. ಆಕ್ಸಿಡೆಂಟ್ ಅಂಕರು ಮಿತಿ ಮೀರ್ಬಿಟ್ಟಾವ. ಎಲ್ಲರೂ ನನಗೆ ವ್ಯಾಪಾರ ಆಗ್ಲಿ, ನನಗೆ ವ್ಯಾಪಾರ ಆಗ್ಲಿ ಅಂತ ಹೇಳಿ ಒಟ್ಟರು ರಸ್ತೆಗೆ ಬರ್ತೀರಿ. ಸಹಜ ಅಲ್ಲ, ಮನುಷ್ಯನ ಧರ್ಮ ಅದು. ಅಲ್ಲಿ ಮುಂದೆ ಕುಂತ್ರೆ ನನಗೆ ಫಸ್ಟ್ ತಗೊಂಡ್ ಹೋಗ್ಬಿಡ್ತಾರೆ. ಯಾಕಂದ್ರೆ ಮಂದಿ ಮುಂದೆ ಬರಂಗಿಲ್ಲ. ಅವ್ರ ಮಾರ್ಕೆಟ್ ಇದ್ರೆ ಅಲ್ಲಿ ಬಂದೇ ಬರ್ತಾರ. ನೀವು ಅಲ್ಲೇ ಹಚ್ಕೊಂತ ಹೋದ್ರೆ ಇನ್ನೇನು ಆ ರೋಡಿಗೆ ಸರ್ಕಾರದ ಹಾಕೊಂಡ್ಬಿಟ್ಟು ಹೋಗ್ತೀನಿ. ಹಂಗೇನು ಸರ್ಕಾರ ಹಾಕೊಂಡ್ಬಿಟ್ಟು ಇನ್ನೂ ಟ್ರಾಫಿಕ್ ಹಾಕೊಂಡು ಹೋಗ್ತೀವಿ. ದಯವಿಟ್ಟು ಅದನ್ನ ಮಾಡಬೇಡಿ. ನಿಮಗೆ ಇಲ್ಲಿ ಫುಲ್ಲಾ ಜಾಗ ಅದ. ಅಲ್ಲಿ ಟ್ರಾಫಿಕ್ನು ಇರಂಗಿಲ್ಲ, ಮಂಜಿನೂ ಅಡ್ಡಾಡಂಗಿಲ್ಲ, ಏನೂ ಇಲ್ಲ. ಬಸ್ ಅಂಕರು ಈಗ ಅಲ್ಲಿ ಬರಂಗನೇ ಇಲ್ಲ. ದಯವಿಟ್ಟು ಸಹಕಾರ ಮಾಡಿ. ಗಾಂಧಿ ಚೌಕ್ಲಿಂದ ವೆಂಕಟೇಶ್ವರ ದೇವಸ್ಥಾನವರೆಗೆ ದಯವಿಟ್ಟು ತಮ್ಗೆ ಏನ್ ಬೇಕಲ್ಲಿ ಅನುಕೂಲ ಮಾಡಿ ಕೊಡ್ತೀವಿ. ಅಲ್ಲೇನ್ರ ತೆಗ್ಗಿದ್ದು ನಾನು JCB ಇವತ್ತೇ ಕಳಿಸ್ತೀನಿ. ನಿಮ್ಮ ಸದಸ್ಯರು ಹೇಳಿದ್ರಂದ್ರೆ ನಿಮ್ಗೆ ಸಮತಟ್ಟ ಮಾಡಿಕೊಡ್ತೀವಿ. ಎಷ್ಟು ಸಾಧ್ಯ ಆಗುತ್ತೆ ಅಲ್ಲೇ ಕುಂಡ್ರಿ. ಇನ್ನೇನು ಭಾಳ ಉಳಿತಂದ್ರೆ ನಾವು ಮತ್ತೆ ವಿಚಾರ ಮಾಡೋಣ. ನಿಮ್ಗೆ ಏನ್ ಹೇಳ್ತೀನಿ, ಬರ್ತೀನಿ, ಒಂದೊಂದು ಹೇಳಕತ್ತೀನಿ ತಾಯಿ. ಅಲ್ಲ, ಮಾರ್ಕಿಂಗ್ ಅಂದ್ರೆ ಏನಕ್ಕೆ? ನೀವು ಇದು ಹೆಂಗಿರ್ತದ ಗೊತ್ತಾ? ಬೀದಿ ಬದಿ ವ್ಯಾಪಾರಸ್ಥರು ನಿಮ್ಗೆ ನಾವು ತಿಳುವಳಿಕೆ ಹೇಳೋ ಕಾರ್ಯಕ್ರಮ ಮಾಡಿದ್ವಿ. ಬೀದಿ ಬದಿ ವ್ಯಾಪಾರಸ್ಥರು ಅಂದ್ರೆ ಇದು ನನ್ನ ಹಕ್ಕಲ್ಲ. ಇದು ನನ್ನ ಹಕ್ಕಲ್ಲ. ಏನ್ ಸರ್ಕಾರ ಏನ್ ಮಾಡೈತಿ, ಬೀದಿ ಬದಿ ಅವರಿಗೆ ಇವರು ಅಸಂಘಟಿತ ಕಾರ್ಮಿಕರು ಇರ್ತಾರೆ. ಅವ್ರಿಗೆ ಆರ್ಗನೈಸೇಷನ್ ಇಂಥದೇ ಇರಬೇಕು ಅಂತ ಇರಂಗಿಲ್ಲ. ಇವ್ರಿಗೆ ನಿಮ್ಗೆ ಸಾರ್ವಜನಿಕರಿಗೆ ತೊಂದರೆ ಆಗಲಾರ್ದಂಗ ನಿಮ್ಗೆ ವ್ಯಾಪಾರ ವಹಿವಾಟು ಮಾಡ್ಕೊಂಡು ಹೋಗೋದೇ ಬೀದಿ ವ್ಯಾಪಾರ ಸಮಿತಿ ಅದು. ನಾನು ಕಡ್ಡಾಯವಾಗಿ ನನಗ ಚೀಫ್ ಆಫೀಸರ್ ನನಗೆ ಟೈ ಕೊಟ್ಟಾನ, ನಾ ಎಲ್ಲಿ ಹೋಗಿ ರೋಡ್ನ ನೆಟ್ ನಡ್ಬಾರ್ದು ಕುಂದ್ರು ವ್ಯಾಪಾರ ಮಾಡ್ತೀನಿ ಅಂತಾರಲ್ಲ. ಸಾರ್ವಜನಿಕರಿಗೆ ತೊಂದರೆ ಆಗಿರಬಾರ್ದು, ನಿಮ್ ವ್ಯಾಪಾರಕ್ಕೂ ತೊಂದರೆ ಆಗಿರಬಾರ್ದು. ಹಂಗ ಮಾಡುವಂಥದ್ದು ಒಂದು ವ್ಯವಸ್ಥೆ ಅದು. ಅದಕ್ಕೆ ಪೊಲೀಸ್ ಇಲಾಖೆ ಐತಿ, ನನ್ನ ಇಲಾಖೆ ಐತಿ, ಎಲ್ಲರೂ ಜವಾಬ್ದಾರಿ ರೆಸ್ಪಾನ್ಸಿಬಿಲಿಟಿ ಇದೆ ಅದಕ್ಕೆ. ಹಂಗೆ ನನಗೆ ಐಡೆಂಟಿ ಕಾರ್ಡ್ ಕೊಟ್ಟಾನಂತ ಎಲ್ಲಿ ಬೇಕಲ್ಲಿ ಕುಂತು ವ್ಯಾಪಾರ ಮಾಡೋದಲ್ಲ. ಒಂದು ವ್ಯವಸ್ಥೆ ರೀತಿ ಐತಿ, ನೀತಿ ಐತಿ. ನಿಮಗೂ ಹೇಳಿ ಅದನ್ನ ಸಾಕಷ್ಟು ಸಲ. ದಯವಿಟ್ಟು ಅದನ್ನ ತಾವು ತಿಳ್ಕೊಬೇಕಾ. ಈ ನಾವು ವ್ಯಾಪಾರ ಮಾಡೋದ್ರಿಂದ ಸಾರ್ವಜನಿಕರು ತೊಂದರೆ ಮಾಡೋದಲ್ಲ. ಅದಕ್ಕೆ ನಿಮ್ಗೆ ಆ ಕಡೆ ಏನ್ ಮಾಡಬೇಕು ಸಾಧ್ಯ ಐತಿ ನಾವು ಮಾಡ್ತೀವಿ. ಇನ್ನೂ ಎಡಿಷನಲ್ ಏನಾರ ಮಾಡ್ಬೇಕಿತ್ತಂದ್ರೂ ನಿಮ್ಮ ವ್ಯಾಪಾರ ಸಮಿತಿ ಒಳಗೆ ತಾವು ಕೂಡ ಬರ್ರಿ. ವ್ಯಾಪಾರ ಸಮಿತಿ ಇನ್ನೇನು ಕೂಡಿಸಿ ಏನ್ ತಮಗೆ ಬೇಕು ಅದನ್ನು ವ್ಯವಸ್ಥೆ ಮಾಡಿಕೊಡು. ದಯವಿಟ್ಟು ಇನ್ನು ಗಾಂಧಿ ಚೌಕ್ಲಿಂದ ಕೆಳಗಡೆ ಇವತ್ತಿಂದ ಮಾಡ್ಕೊಂಡ್ಬಿಡಿ ಸರ್. ಇವತ್ತ ನಿಮ್ಗೆ ಬೇಸ ಅವ್ರಿಗೂ ಮಾತಾಡೀನಿ. ಆಮೇಲೆ ಅಲ್ಲಿ ಬೋರ್ಡ್ನು ಹಾಕಿಸ್ತೀನಿ. ಅಮ್ಮ ನಾನು 2 ವರ್ಷ ಆಯ್ತು ನಿಮ್ಗೆ ಹೇಳಕೈತಿ. ಎಲ್ಲರೂ ನಮಸ್ಕಾರ. ನಾನು ಹೇಳ್ತೇನೆ, ನಿಮಗೆ ನಾವು ತ್ರಾಸ ಕೊಡು, ನಮ್ಗೆ ನೀವು ಬೇಡ. ನಾ 2 ವರ್ಷ ನಿಮ್ ಜುಡಿ ಗುದ್ದಾಡಿದೆ. ಶುರುವಾಗ ಕ್ರಾಸ್ ಇತ್ತು, ಅದು ಕಾಯಿಪಲ್ಲೆ ಅಲ್ಲಿಂದ ತಂದು ಹಚ್ಬೇಕಾದ್ರೆ ನನ್ನ ಕಣ್ಣೀರ್ ಕಪಾಳ ಬಂದಿದೆ. ನಿಮ್ಗೆ ಗುದ್ದ ಡೈಲಿ ಮುಂಜಾನೆ ಸಾಯಂಕಾಲ ತಂದು ಹಚ್ಚ ಸಾಕಾಯ್ತು. ಕಾಯಿಪಲ್ಲೆ ತಗೊಂಡು ಸ್ಟೇಷನ್ದಾಗ ಹೋಗಿದ್ದು. ಅದು ದಯಮಾಡಿ ಮಾಡಕ್ ಹೋಗ್ಬೇಡ್ರಿ. ಸಾಹೇಬ್ರು ಹೇಳಿದಾರೆ, ನಾ ಫೋನ್ ಹಚ್ಚೋದು ಸಾಹೇಬ್ರಿಗೆ, ಗಾಡಿ ಕಳ್ಸಿರ್ತಾನ ಅನ್ನೋದು ಒಂದು ಆ ಗಾಡಿ ಹಾಕೋದು ಲುಕ್ಸಾನ್ ಮಾಡೋದು ಬೇಡ. ಸಾಹೇಬ್ರು ಹೇಳಿದಾರೆ, ಅದು ಸಾಹೇಬ್ ಕೇಳ್ಕೋರಿ. ಗಾಂಧಿ ಚೌಕದಿಂದ ಆ ಕಡೆ ದಯಮಾಡಿ ಹಚ್ಕೋರಿ. ಅಲ್ಲಿ ಕಾರ್ನರ್ಕ ಗಾಡಿ ಹೊಳೋದಿಲ್ಲ. 2 ಗಾಡಿ ಬಂದಂದ್ರೆ ಟರ್ನಿಂಗ್ ಹೊಳೋದಿಲ್ಲ. ಅದಕ್ಕೆ ಪೊಲೀಸರು ಬಾ ಅನ್ನೋದು, ಸಾಹೇಬ್ರು ನಾ ಬೇರೆ ಅನ್ನೋದು, ಕಾಯಿಪಲ್ಲೆ ಅನ್ನೋದು ದಯಮಾಡಿ ಯಾರು ಹಚ್ಚಾಕ್ ಹೋಗ್ಬೇಡ್ರಿ. ಯಾರು ಮಾಡಕ್ ಹೋಗ್ಬೇಡ್ರಿ ದಯಮಾಡಿ. ಮತ್ತೆ ಹಚ್ಚೋದಾದ್ರೆ ಜೈ ಸಾಹೇಬ್ ನಮ್ಗೆ ಹೇಳಿದಾರೆ, ಅಲ್ಲಿ ಯಾರು ಹಚ್ತಾರಲ್ಲ ಬಡ ಅವ್ರಿಗೆ ಕೇಸ್ ಕೊಟ್ಟು ತಂದ ನಮ್ಗೆ ಕೋರ್ಟ್ಗೆ ಹಾಜರ್ ಮಾಡತ್ತಂದಾರೆ. ಹಂಗ್ ಮಾಡ್ಸೋಕ್ ಹೋಗ್ಬೇಡಿ. ಸಂಚಾರಕ್ಕೆ ದುಡ್ಡು ನೀವು 5 ರೂಪಾಯಿ ನಮ್ಗೆ ಬರ್ತಾರೆ ಪಾಪ ದುಡ್ತೀರಿ. ಮತ್ತೆ ನಾವು ಸ್ಟೇಷನ್ ಹಚ್ಚೋದು ಅಲ್ಲಿ ಕೋಟಿ ಮಾಡಕ್ ಹೋಗ್ಬೇಡ್ರಿ. ಸಾಹೇಬ್ರು ಹೇಳಲ್ಲ, ಆ ಗಾಂಧಿ ಚೌಕದಿಂದ ಆ ಕಡೆ ಕಾಯಿಪಲ್ಲೆ ಹಚ್ಬೇಕು. ಇವತ್ತಿಂದ ಹಚ್ಚಿದ ಅಂದ್ರೆ ನಾವು 5-6 ಮಂದಿ ಪೊಲೀಸರು ಬಂದು ಒಂದ್ ಗಾಡಿ ಕೊಡ್ತಾರ ಅವ್ರು ಸಾಹೇಬ್ರು. ಅದ್ರಾಗ ಹೇರ್ಸ್ತು ತೊಗೊಂಡು ಹೋಗ್ಕೊಂಡು ದಯಮಾಡಿ ಮಾಡಕ್ ಹೋಗ್ಬೇಡಿ. ಅದನ್ನೆಲ್ಲ ಏನಾದ್ರು ಬರ್ತದೆ ಈಗ ಎಲ್ಲ ಬರ್ಬತ್ತ ಮಾತು ಕಣ್ಮ ಮಾಡಿ ಬರತ್ತದ ಅದು ಕಾಯಿಪಲ್ಲೆ. ನಾವು ಡೈಲಿ ಹೇಳೋದು ಆ ಕಡೆ ಊರಿ ತಾಳು ಊರಿ ಅನ್ನೋದು. ಆಯ್ತ ಸಾಹೇಬ್ರು ಅನ್ನೋದು 2 ಸರಿ ಹೇಳೋದು ನಿಮಗೆ. ನಾವು ನಮ್ ಸಂಬಂಧ ಅವ್ರು ಬ್ಯಾಸ ಹೋತ್ರ ಅವ್ರು ಹೇಳಿ ಡೈಲಿ ಗಾಡಿ ಕಳಿಸ್ತಾರೆ. 1 4 ಮಂದಿ ಕಳಿಸ್ತಾರೆ ಅವ್ರು. ಆ ಗಾಡಿ ತೊಗೊಂಡ್ ಅದ್ರ ಯಾವ್ದು ಅದ್ರ ಹಾಕಿ ಬಿಡುದು. ಮಾಡಕ್ ಹೋಗ್ಬೇಡ ದಯಮಾಡಿ ಹೇಳ್ತೀನಿ ನಾನು. ಯಾರೇ ಇರ್ಲಿ ಇವತ್ತಂದ್ರ
ಹೋಗಿ ಏನಂದೀಗ ವ್ಯವಸ್ಥೆ ಮಾಡ್ಬೇಕಲ್ಲ ಹಂಗ ಲೈಟ್ ಇಲ್ಲ ಕತ್ಲಿಲ್ಲ ಹೋಗಿದ್ದೀನಿ ಅಂತ ನೀನ್ ನೋಡಿಲ್ಲ ಅವ್ರೇ ತಗೊಂಡ್ ಹೋಗ್ತಾರ್ರಿ ಎಲ್ಲಾರು ಎಮ್ಎಲ್ಎ ಕಡೆ ಹೋಗ್ರಿ ಅಂದಾಗ ಬಂದು ಮಾತಾಡ್ರಿ ಅಲ್ಲಿ ಅನ್ಬೇಕಿಲ್ಲ